ನಮ್ಮ ಮಂಜಣ್ಣ ಅವರು ರೈತರ ಸೇವಾ ಸಹಕಾರ ಬ್ಯಾಂಕು ಡೈರೆಕ್ಟರ್ ಆಗಿದ್ದಾರೆ. ಮತ್ತು ನಮ್ಮ ಬಿ ಜೆ ಪಿಯಲ್ಲಿ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮತ್ತು ರೆಡ್ಡಿ ಜನಸಂಘ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಸೊ ಭಾಳಷ್ಟು ಪಕ್ಷ ಸಂಘಟನೆ ಇರ್ಬೋದು, ಮತ್ತು ಜನಪರ ಏನೊಂದು ಕೆಲಸಗಳು ಇರ್ಬೋದು. ಸೊ ಭಾಳ ಚೆನ್ನಾಗಿ ನಡೆಸ್ತಾ ಬಂದಿದ್ದಾರೆ. ಸೊ ಜನರ ಜೊತೆ ಸಂಪರ್ಕ ಕೂಡ ಚೆನ್ನಾಗಿದೆ ಮತ್ತು ಸ್ಪಂದಿಸ್ತಾರೆ. ಯಾರೇ ಜನರು ಕಷ್ಟಕ್ಕೆ ಬಂದರೂ ಕೂಡ ಕೈಗೆ ಸಿಗ್ತಾರೆ, ಸ್ಪಂದಿಸ್ತಾರೆ. ಅದಕ್ಕೋಸ್ಕರ ಇಷ್ಟು ಜನ ಬಂದಿರೋಂಥದ್ದು, ಅಭಿಮಾನ ಇರೋಂಥದ್ದು. ಸೊ ದೇವರವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ, ಇನ್ನೂ ಒಂದಷ್ಟು ಸಮಾಜ ಸೇವೆ ಮಾಡೋದಕ್ಕೆ. ಮತ್ತು ಅವ್ರ ಆರೋಗ್ಯ ಕೂಡ ಒಳ್ಳೆಯ ಆರೋಗ್ಯ ಕೊಡಲಿ, ಐಶ್ವರ್ಯ ಎಲ್ಲ ಕೂಡ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ತೀನಿ. ಇವತ್ತು ಕಾರ್ಗಿಲ್ ವಿಜಯ ದಿವಸ. ನಾನು ಮೊದಲನೇದಾಗಿ ಸೈನಿಕರಿಗೆ ಸಲಾಮ್ ಹೇಳ್ತೀನಿ. ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಎರಡನೇ ಅತಿ ಹೆಚ್ಚು ದಿನ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅತಿ ಶೀಘ್ರವಾಗಿ ಅವರು ಮೊದಲನೇ ಸ್ಥಾನಕ್ಕೆ ಏರಲಿ. ಏಕೆಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳ ಅವಶ್ಯಕತೆ ಇದೆ. ಅವರು ಇತಿಹಾಸ ಉಳಿಸ್ಬಿಟ್ಟು ಹೋಗಲಿ ಅಂತೇಳಿ ನಾನಾದರೂ ಭಾವಿಸ್ತಾ, ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಯಲಹಂಕ ಕ್ಷೇತ್ರದ ಎಲ್ಲ ಮುಖಂಡರಾದಿಯಾಗಿ ನನಗೆ ಇವತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು ನನ್ನ ಅಣ್ಣ ವಿಶ್ವನಾಥಣ್ಣವರು ಕೂಡ ಆಗಮಿಸಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮತ್ತು ನನ್ನ ನೆಚ್ಚಿನ ಯುವ ನಾಯಕರು ಅಲೋಕ್ ವಿಶ್ವನಾಥ್ ಅವರು ಕೂಡ ಆಗಮಿಸಿ ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ, ನನ್ನೆಲ್ಲ ನೆಚ್ಚಿನ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ನನ್ನೆಲ್ಲ ಅಭಿಮಾನಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಇದೊಂದು ಸ್ಫೂರ್ತಿ ತಂದು ಕೊಡುತ್ತೆ. ನಾನು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನನ್ನ ಕಾರ್ಯಕರ್ತರ, ನನ್ನ ಹಿತೈಷಿಗಳ ಆಶಯದಂತೆ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ. ಅಂಥವನ್ನು ಗುರುತಿಸಿ ಇವತ್ತು ಪಕ್ಷದಲ್ಲಿ ನಮ್ಮ ಶಾಸಕರು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಚಾಚು ತಪ್ಪದೆ, ನಾನು ಯಾವುದೇ ಚ್ಯುತಿ ಬಾರದಂತೆ ನಾನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಕಾಯ ವಾಚ ಮನಸ ಪ್ರಯತ್ನವನ್ನು ಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಲೋಕ್ ವಿಶ್ವನಾಥ್ ಅವರನ್ನು ಸಂಸದರನ್ನಾಗಿ ನೋಡಬೇಕು ಅಂತೇಳಿ ನಾನು ಕನಸು ಕಾಣ್ತಾ ಇದ್ದೇನೆ. ನನ್ನ ಕನಸು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನನ್ನ ತಾಯಿ ಚಾಮುಂಡೇಶ್ವರಿ ಹತ್ರ ನಾನು ಬೇಡ್ಕೋತಾ ಇದ್ದೇನೆ. ನಮ್ಮ ಭವಿಷ್ಯದ ನಾಯಕ ಅಲೋಕ್ ಅವರು, ನಾವು ಅಲೋಕ್ ಅವರನ್ನು ನಮ್ಮ ಸಂಸತ್ನಲ್ಲಿ ಕೂರಿಸ್ಬೇಕು. ನಮ್ಮ ನರೇಂದ್ರ ಮೋದಿಗಳ ಕ್ಯಾಬಿನೆಟ್ಟಲ್ಲಿ, ಅವರ ಸಂಸತ್ ಅಧಿವೇಶನದಲ್ಲಿ ಅವರು ಕೂಡ ಭಾಗವಹಿಸಬೇಕು. ನಮ್ಮ ರಾಜ್ಯವನ್ನು ಪ್ರತಿನಿಧಿಸಬೇಕು. ಅದೊಂದು ನನಗೆ ಕನಸಿದೆ. ಎಲ್ಲ ಕಾರ್ಯಕರ್ತರ ಕನಸು ಕೂಡ ಇದೆ. ಆ ಒಂದು ಕನಸು ನನಸಾಗುವಂಥ ಶಕ್ತಿ ಭಗವಂತ ಆದಷ್ಟು ಬೇಗ ನಮಗೆ ತಂದುಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ವಿನಂತಿಸ್ತಾ, ಮತ್ತೊಮ್ಮೆ ಎಲ್ಲ ನನ್ನ ನೆಚ್ಚಿನ ಹಿತೈಷಿಗಳಿಗೆ, ನನ್ನ ಆತ್ಮೀಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.